ಪುಟಿ ಯಾಕವ ಪುಟಿ ಹಿಂಗ್ ಅಳ್ತಾ ಕೂತಿದೀಯಾ? ಅಮ್ಮ ಅಮ್ಮ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಕಣೆ ಅಮ್ಮ, ಇವಾಗ ಏನ್ ಮಾಡದೆ? ಅಯ್ಯೋ ಪುಟಿ ಏನವ ನೀನ್ ಹೇಳ್ತಿರೋದು? ಪ್ರಾಬ್ಲಮ್? ಅದೇನ್ ಪ್ರಾಬ್ಲಮ್ ಹೇಳವ? ಯಾಕೋ ಹೊಟ್ಟೆ ಒಳಗಡೆ ಇಲ್ಲಿ ಓಡಾಡ್ದಂಗ ಆಗ್ತಿದೆ. ಯಾಕವ ಅಳ್ತಿದೀಯಾ? ಅಮ್ಮ ನಾನ್ ಪ್ರೆಗ್ನೆಂಟೇ ಅಲ್ಲ, ಆದ್ರೆ ಅತ್ತೆ ಪ್ರೆಗ್ನೆಂಟ್ ಅಂತ ಅನ್ಕೊಂಡಿದ್ದಾರೆ. ಇವಾಗ ಅವ್ರ ಫ್ರೆಂಡ್ಸು, ಫ್ಯಾಮಿಲಿ, ಜಲ್ಜಾಂಟಿ, ವಂಜಾಂಟಿ ಎಲ್ಲರನ್ನು ಕರ್ಸಿ ಮುಂದಿನ ವಾರ ಸೀಮಂತ ಮಾಡ್ಬೇಕು ಅಂತ ಇದ್ದಾರೆ ಕಣೆ ಅಮ್ಮ. ಇವಾಗ ಏನ್ ಮಾಡದೆ? ನಾನು ಹೋಗಿ ಇವಾಗ ಅತ್ತೆಮ್ಮಂಗ್ ನಿಜ ಹೇಳ್ಬಿಡ್ಲೇನೆ ಅಮ್ಮ. ಅಯ್ಯೋ ಹೌದೇನವ ಪುಟಿ? ಅಯ್ಯೋ ದೇವ್ರಿ, ಇವಾಗ ಏನ್ ಮಾಡೋದು? ಒಂಚೂರು ತಡಿಯವ, ನಿಮ್ಮ ಅತ್ತೆಮ್ಮಂಗ್ ಹೇಳ್ಬೇಡ. ನಿಜಾನ ಇನ್ನೊಂದಿನ ಹೇಳೋಣ, ತಡಿ ತಡಿ. ಸದ್ಯದಲ್ಲೇ ನಿನ್ನನ್ನು ಮತ್ತೆ ಶಮಂತನ ಊಟಿಗೋ ಅಥವಾ ಗೋವಾಗೆ ಹನಿಮೂನಿಗೆ ಕಳಿಸ್ತೀನಿ. ಗೋವಾ ಅಥವಾ ಊಟಿ ಹನಿಮೂನ್ ಟ್ರಿಪ್ ಸದ್ಯದಲ್ಲೇ ವಿಡಿಯೋ ಬರುತ್ತೆ, ಎಲ್ಲರೂ ವೇಟ್ ಮಾಡ್ತಾ ಇರಿ. ಎಲ್ಲ ಒಳ್ಳೇದಾಗುತ್ತೆ ಕಣವ ಪುಟಿ. ಹನಿಮೂನಿಗೆ ಹೋದ್ ಬಂದ್ಮೇಲೆ ನಿಮ್ಮ ಅತ್ತೆಗೆ ನೀನೇ ಗುಡ್ ನ್ಯೂಸ್ ಹೇಳಿವಂತೆ. ಗುಡ್ ನ್ಯೂಸ್ ಹೇಳ್ತಾ ಈ ಓಲ್ಡ್ ನ್ಯೂಸ್ ಎಲ್ಲ ಫೇಕು ಅಂತ ಹೇಳ್ಬಿಟ್ರೆ ಅತ್ತೆ ಸಮಾಧಾನನೂ ಆಗ್ತಾರೆ, ಬೇಜಾರು ಆಗಲ್ಲ. ನೀನ್ ಇವಾಗ ಸಡನ್ ಆಗಿ ಹೋಗಿ ಎಷ್ಟು ಖುಷಿಯಾಗಿರೋರ್ಗೆ ಸತ್ಯ ಎಲ್ಲ ಹೇಳ್ಬಿಟ್ರೆ ದೊಡ್ಡ ಬೆಟ್ಟ ಬಂದ್ ತಲೆ ಮೇಲೆ ಬಿದ್ದಂಗಾಗುತ್ತೆ ಕಣವ ಪುಟಿ. ಸುಮ್ನಿರು. ಕೋಪ ಎಲ್ಲಾದ್ರೂ ಮಾಡ್ಕೊಂಡ್ಬಿಟ್ಟಾರು ಆಮೇಲೆ. ಅಮ್ಮ ಇವಾಗ ಸೀಮಂತ ಅಂತಲೇ ಅಮ್ಮ. ಹೆಂಗೆ ಸೀಮಂತ? ಹೊಟ್ಟೆನೇ ಇಲ್ಲ, ಬಂದವರೆಲ್ಲ ಪಾಪು ಎಲ್ಲಿದೆ, ಹೊಟ್ಟೆಲ್ ಪಾಪು ಇದೆಯಾ ಅಂತ ಕೇಳಿದ್ರಿ ಹೆಂಗೆ ಹೇಳೋದು ಅಮ್ಮ? ಯೋಚನೆ ಮಾಡ್ತೀಯಾ? ಅಂತ ಪ್ರಾಬ್ಲಮ್ಗಳಿಗೆಲ್ಲ ಒಳ್ಳೊಳ್ಳೆ ಸೊಲ್ಯೂಷನ್ ಕೊಡಕ್ ನಾನಿಲ್ವಾ ತಮಣಿ? ತಮಣಿ, ನಾನು ಅಮ್ಮ ಸೀರಿಯಸ್ ಆಗಿ ಮಾತಾಡ್ಬೇಕಾರೆ ನೀನ್ ತರ್ಲೆ ತರ ಆಡ್ಬೇಡ ಕಣೋ, ನಿನ್ ಕೋಪ ಬರುತ್ತೆ. ಅಯ್ಯೋ ಅಕ್ಕಯ್ಯ, ಅದ್ಯಾಕಂಗ ಆಡ್ತೀಯೇ? ಕೋಪ ಮಾಡ್ಕೋಬೇಡ ಕಣೆ, ನಾನ್ ನಿನಗ್ ಸೊಲ್ಯೂಷನ್ ಹೇಳೋಣ ಅಂತಾನೆ ಬಂದಿದ್ದು. ಇರವ ಪುಟ್ಟಿ, ಯಾವ್ದಕ್ಕೂ ತಮಣಿದು ಏನ್ ಐಡಿಯಾ ಅಂತ ಕೇಳೇ ಬಿಡೋಣ. ಅವನ್ ತಲೆಯಲ್ಲಿ ಭಾರಿ ಖತರ್ನಾಕ್ ಐಡಿಯಾಗಳಿರ್ತವೆ. ಅವ್ನ ಐಡಿಯಾ ನಮಗ್ ಸರಿ ಅನ್ಸಿದ್ರೆ ಹಂಗೆ ಮಾಡ್ಬಿಡೋಣ ಕಣವ ಪುಟ್ಟಿ. ಇರೇ ತಮಣಿ ಹೇಳ ಮರಯ್ಯ, ಅದೇನ್ ಐಡಿಯಾ ಅಂತ? ಒಂದ್ ಐಡಿಯಾಗೆ 500 ರೂಪಾಯಿ. ಐಡಿಯಾಗಳನ್ನ ನಾನು ಫ್ರೀಯಾಗಿ ಕೊಡ್ತೀನಿ ಅನ್ಕಂಡ್ರಾ? ನಿನ್ ಬಾಯಿಗಳೇ, ನಿಮ್ಮ ಅಕ್ಕಯ್ಯ ಪಾಪ ಬೇಜಾರಾಗಿದ್ದಾಳೆ, ಭಯ ಪಟ್ಕೊಂಡಿದ್ದಾಳೆ. ಒಂದ್ ಐಡಿಯಾ ಕೊಡ ಅಂದ್ರೆ ಐಡಿಯಾಕ್ಕೆ 500 ರೂಪಾಯಿ ಕೇಳ್ತೀಯಾ? ನಿನ್ನ ಐಡಿಯಾಕ್ಕೆ ಒಂದಷ್ಟು ಬೆಂಕಿ ಬಿತ್ತು. ಸರಿ ಹಂಗಾದ್ರೆ ಬಿಡಿ, ಐಡಿಯಾನು ಕೊಡಲ್ಲ ಏನು ಕೊಡಲ್ಲ, ಏನಾದ್ರೂ ಮಾಡ್ಕೊಳ್ಳಿ ನೀವು. ನಾನು ಹೋಗ್ತೀನಪ್ಪ ಐಸ್ ಕ್ರೀಮ್ ತಿನ್ನಕ್ಕೆ. ನೀವು 500 ರೂಪಾಯಿ ಕೊಟ್ಟಿದ್ರೆ ಪಿಜ್ಜಾನೋ ಬರ್ಗರೋ ತಿನ್ಕೊಂಬರೋಣ ಅಂತಿದ್ದೆ. ಜೇಬಲ್ಲೊಂದು 20 ರೂಪಾಯಿ ಇತ್ತು, ಅದ್ರಲ್ಲೇ ಒಂದು ಐಸ್ ಕ್ರೀಮ್ ತಿನ್ಕೊಂಬಂದ್ಬಿಡ್ತೀನಿ. ಎಲ್ಲಾದ್ರೂ ಐಡಿಯಾ ಬೇಕು ಅಂತ ಇನ್ನೂ ಅನ್ಸಿದ್ರೆ ಹೇಳಿ. 500 ರೂಪಾಯಿ ಬೇಡ, ಡಿಸ್ಕೌಂಟ್ ಮಾಡಿ 200 ರೂಪಾಯಿ ಕೊಟ್ರು ಸಾಕು. ಆ ಒಂದು 200 ರೂಪಾಯಿಲಿ ಪಿಜ್ಜಾ ಬರ್ಗರ್ ಬರ್ಲಿಲ್ಲ ಅಂದ್ರೇನು, ಒಂದ್ ದಮ್ ಬಿರಿಯಾನಿ ಆದ್ರೂ ತಿನ್ಕೊಂಡು ಮಸ್ತಿಯಾಗಿ ಆಚೆ ಹೋಗ್ಬಿಟ್ಟು ಬರ್ತೀನಿ. ನೀನ್ ಇವಾಗ ಅದೇನ್ ನಿನ್ ತಲೆಯಲ್ಲಿ ಐಡಿಯಾ ಓಡ್ತಿದೆ ಅಂತ ಹೇಳಲಿಲ್ಲ ಅಂದ್ರೆ ಪಿಜ್ಜಾ, ಬರ್ಗರ್, ಬಿರಿಯಾನಿ, ಐಸ್ ಕ್ರೀಮು ಅದ್ಯಾವ್ದು ತಿನ್ನಕ್ಕೆ ಕೈ ಇರಬಾರ್ದು. ಕೈ ಮುರಿದು ಮೂಲೆ ಕೂರ್ಸ್ಬಿಡ್ತೀನಿ, ನೋಡ್ತಿರು ತಮಣಿ ಇವಾಗ. ಅಮ್ಮ ಯಾಕೆ ಅಮ್ಮ ಕೋಪ ಮಾಡ್ಕೊಂತೀಯಾ? ಕೋಪ ಮಾಡ್ಕೋಬೇಡ ಕಣೆ ಅಮ್ಮ, ಸಮಾಧಾನವಾಗಿರು. ನೀನು ಕೋಪ ಮಾಡ್ಕೊಂಡಿರೋ ಮುಖ ನೋಡಿದ್ರೆ ಸುಸುಗ ಅರ್ಜೆಂಟ್ ಆಗುತ್ತೆ. ಇವಾಗ ಹಿಂಗೆ ಬೊಗಳೆ ಮಾತಾಡ್ತಿದ್ರೆ ಆಮೇಲೆ ಸುಸುಗು ಹೋಗ್ದಂಗ್ ಮಾಡ್ಬಿಡ್ತೀನಿ ನೋಡು. ಯವ್ವಿ ನೀನ್ ಬಾರಿ ಡೇಂಜರಸ್ ಕಣೆ ಅಮ್ಮ. ಅದೇನ್ ಐಡಿಯಾ ಅಂತ ಹೇಳ್ತೀನಿ ಕೇಳು. ಅಕ್ಕಯ್ಯ ನತ್ತೆ ಸೀಮಂತ ಇಟ್ಕೊಂತಿದಾರಲ್ವಾ, ಅದಕ್ಕೆ ಅಕ್ಕಯ್ಯ ಹೊಟ್ಟೆನೇ ಇಲ್ಲ, ಪಾಪು ಎಲ್ಲಿದೆ ಅಂತ ಕೇಳ್ತಾರೆ ಅಂತ ತಾನೇ ಡೌಟು. ಅದಕ್ಕೆ ಇವಾಗ ಅಕ್ಕಯ್ಯನ ಹಿಂದೆ ಕಾಣಿಸ್ತಿದ್ಯಲ್ಲ ದಿಂಬು, ಅದನ್ನ ಇಟ್ಕೊಂಡು ಸೀರೆ ಉಟ್ಕೊಂಡ್ರೆ ಆಯ್ತಪ್ಪ. ಇದೇ ನನ್ನ ಐಡಿಯಾ ಕಣೆ ಅಮ್ಮ. ಇಷ್ಟ ಐಡಿಯಾ ಹೇಳಕ್ಕೆ 100 ಮಾತಾಡ್ತೀಯ ನಿನ್ ಯಾಳಿಗ್ ಬಿಡ. ಏನೇ ಅಮ್ಮ ನೀನು, ಐಡಿಯಾ ಹೇಳಿದ್ರು ಹೊಡಿತೀಯಾ, ಹೇಳಿಲ್ಲ ಅಂದ್ರೂ ಹೊಡಿತೀಯಾ, ಎದುರಿಸ್ತೀಯಾ? ಪುಟಿ ತಮಣಿ ಹೇಳ್ತೀರ ಐಡಿಯಾ ಯಾಕೋ ನನಗೆ ಸರಿ ಅನ್ನಿಸ್ತಿದೆ ಕಣವ. ಅದೇನ್ ಸೀಮಂತರ ಇಟ್ಕೊಂತಾರಲ್ಲ ಆ ಫಂಕ್ಷನ್ ದಿನ ತಮಣಿ ಹೇಳ್ದಂಗೆ ಮಾಡ್ಬಿಡು ಮಗಳೇ. ಏನ್ ತಲೆ ಕೆಡಿಸ್ಕೋಬೇಡ, ಸದ್ಯದಲ್ಲೇ ಎಲ್ಲಾರ್ಗೂ ಗುಡ್ ನ್ಯೂಸ್ ಹೇಳೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಅತ್ಲಾಗಿ ಹೊನಿಮುನಿಗೆ ಹೋಗಿ ಬರೀರಂತೆ, ಆಯ್ತಾ? ಸರಿ ಕಣೆ ಅಮ್ಮ, ಆಯ್ತು. 1 ವೀಕ್ ಲೇಟರ್. ಅಯ್ಯಯ್ಯೋ ಏನಮ್ಮ ಪುಟ್ಟಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ, ತುಂಬಿದ ಗರ್ಭಿಣಿ ಆಗಿದೆಯಲ್ಲವ ಪುಟ್ಟಿ. ಅಯ್ಯೋ ಜಲ್ಜಮ್ಮ ಸುಮ್ನಿರಮ್ಮ, ನನ್ ಪುಟ್ಟಿ ಸೊಸೆ ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಸುಮ್ಮನೆ ಕಣ್ಣು ಹಾಕ್ಬಿಡಿ, ನನ್ ಪುಟ್ಟಿ ಸೊಸೆ ಮೇಲೆ ಮತ್ತೆ ಮಗು ಮೇಲೆ ದೃಷ್ಟಿ ಆಗ್ಬಿಡುತ್ತೆ. ಏನೇ ಹೇಳಿ ಸುಬ್ಬಕ್ಕ, ಪುಟ್ಟಿ ತುಂಬಿದ ಗರ್ಭಿಣಿಯಾಗಿ ಸಖತ್ತಾಗಿ ಕಾಣಿಸ್ತಿದ್ದಾಳೆ. ಆ ಪುಟ್ಟಿ ಮುಖ ಲಕ್ಷಣ ಎಲ್ಲ ನೋಡ್ತಿದ್ರೆ ಸುಬ್ಬಕ್ಕರ್ಗೆ ಮೊಮ್ಮಗನೇ ಬರೋದು ಅಂತ ಕಾಣುತ್ತೆ. ಇಲ್ಲ ಕಡೆ ವಂಜ ಸುಮ್ನಿರೆ, ಯಾಕೋ ಪುಟ್ಟಿ ನೋಡಿದ್ರೆ ಸುಬ್ಬಕ್ಕರ್ಗೆ ಮೊಮ್ಮಗಳು ಬರೋದು ಅಂತ ಕಾಣುತ್ತೆ. ಏಲೆ ಜಲ್ಜಾ ವಂಜ ಸುಮ್ನಿರ್ರೆ ಸಾಕು, ನನ್ ಟೆನ್ಷನ್ ಬೇರೆ ಆದ್ರೆ ಮೊಮ್ಮಗಳು ಅಂತ ಬಾಯ್ ಬಿಡ್ಕಂತಿದ್ದಾರೆ. ಅಯ್ಯೋ ಸುಮ್ನಿರಮ್ಮ, ಮೊಮ್ಮಗಳಾದ್ರೇನು ಮೊಮ್ಮಗ ಆದ್ರೇನು, ನನ್ಗಂತೂ ಒಂದ್ ಪುಟ್ಟ ಮಗು ಬೇಕು. ನನ್ನನ್ನ ಅಜ್ಜಿ ಅಂತ ಕರೆದ್ರೆ ಸಾಕಪ್ಪ,
ನನ್ ಪುಟ್ಟಿ ಸೊಸೆ ಮುದ್ದಾಗಿರೋ ಒಂದ್ ಮೊಮ್ಮಗು ಕೊಟ್ರೆ ಸಾಕು ನನಗೆ. ಸರಿ ಸುಬ್ಬಕ್ಕ, ಆಯ್ತು. ಮೊಮ್ಮಗನಾದ್ರೂ ಬರ್ಲಿ ಮೊಮ್ಮಗಳಾದ್ರೂ ಬರ್ಲಿ, ಏನೇ ಆದ್ರೂ ಮುದ್ದು ಮಗುನೇ ತಾನೇ. ಅಯ್ಯೋ ಭಗವಂತ, ನಂದೇ ಒಂಥರ ಟೆನ್ಷನ್. ಮೊಮ್ಮಗಳು ಅಂತೆಲ್ಲ ಮಾತಾಡ್ಕೊಂತಿದ್ದಾರೆ. ಇಲ್ಲಿ ನೋಡಿದ್ರೆ ನಮ್ ಪುಟ್ಟಿ ಪ್ರೆಗ್ನೆಂಟೇ ಅಲ್ಲ. ಹೆಂಗಪ್ಪ ಇವಳು ಇವಾಗ ಪ್ರೆಗ್ನೆಂಟ್ ಮಾಡೋದು? ಈ ಫಂಕ್ಷನ್ ಮುಗಿತಿದ್ದಂಗೆ ಪುಟ್ಟಿನ ಮತ್ತೆ ಶಮಂತನು ಆದಷ್ಟು ಬೇಗ ಹನಿಮೂನಿಗೆ ಕಳಿಸ್ಬಿಡ್ಬೇಕು. ಏನ್ ಸುಬ್ಬಕ್ಕ ಸುಮ್ನೆ ನಿಂತ್ಬಿಟ್ರಿ? ಊರಲ್ಲಿ ಯಾರ ಮನೆ ಫಂಕ್ಷನ್, ಸೀಮಂತ, ನಾಮಕರಣ ಇದ್ರು ಮುಂದಕ್ಕೆ ಹೋಗ್ಬಿಡ್ತೀರಾ ಆರತಿ ಹಾಡು ಹೇಳಕ್ಕೆ. ಇವತ್ತು ಯಾಕೆ ಸುಬ್ಬಕ್ಕ ಸುಮ್ನೆ ನಿಂತೀರಾ? ಎಲ್ಲಿ ಒಂದ್ ಆರತಿ ಹಾಡು ಹೇಳೋಣ ಬನ್ನಿ. ನಮ್ ಪುಟ್ಟಿಗೆ ಆರತಿ ಬೆಳಗ್ತಾ ಒಳ್ಳೆ ಆರತಿ ಹಾಡು ಹೇಳೋಣ. ಸರಿ ಕಣ್ರೆ, ಆಯ್ತು, ಹಾಡೋಣ ಬನ್ನಿ. ಜಾಣೆ ಆರತಿಯ ತಾರೆ ನಮ್ಮ ಶ್ರೀಮತಿಗೆ, ಸಖಿ ನಮ್ಮ ಶ್ರೀಮತಿಗೆ, ಸಖಿ ನಮ್ಮ ಶ್ರೀಮತಿಗೆ. ನವಮಾಸ ಗರ್ಭದಲ್ಲಿ ಪುಟ್ಟ ಕಂದನ ಹೊತ್ತು ನಿಂತ, ನವಮಾಸ ಗರ್ಭದಲ್ಲಿ ಪುಟ್ಟ ಕಂದನ ಹೊತ್ತು ನಿಂತ ಸುಮಂಗಲೆ ಶ್ರೀಮತಿಗೆ ಆರತಿಯ ತಾರೆ, ಸುಮಂಗಲೆ ಶ್ರೀಮತಿಗೆ ಆರತಿಯ ತಾರೆ. ಜಾಣೆ ಆರತಿಯ ತಾರೆ ನಮ್ಮ ಶ್ರೀಮತಿಗೆ, ಸಖಿ ನಮ್ಮ ಶ್ರೀಮತಿಗೆ, ಸಖಿ ನಮ್ಮ ಶ್ರೀಮತಿಗೆ. ಹರಸಿ ಬನ್ನಿ ಹಿರಿಯರೆಲ್ಲ ನಮ್ಮ ಈ ಶ್ರೀಮತಿಗೆ, ಹರಸಿ ಬನ್ನಿ ಹಿರಿಯರೆಲ್ಲ ನಮ್ಮ ಈ ಶ್ರೀಮತಿಗೆ, ಹರಸಿ ಬನ್ನಿ ಗುರುಗಳೆಲ್ಲ ನಮ್ಮ ಈ ಶ್ರೀಮತಿಗೆ. ಬಯಕೆ ಬಯಸಿ ಬಂದ ಈ ನಮ್ಮ ಶ್ರೀಮತಿಗೆ, ಜಾಣೆ ಆರತಿಯ ತಾರೆ ನಮ್ಮ ಶ್ರೀಮತಿಗೆ, ಸಖಿ ನಮ್ಮ ಶ್ರೀಮತಿಗೆ, ಸಖಿ ನಮ್ಮ ಶ್ರೀಮತಿಗೆ. ಜಾಣೆ ಆರತಿಯ ತಾರೆ ನಮ್ಮ ಶ್ರೀಮತಿಗೆ, ಸಖಿ ನಮ್ಮ ಶ್ರೀಮತಿಗೆ, ಸಖಿ ನಮ್ಮ ಶ್ರೀಮತಿಗೆ. ನವಮಾಸ ಗರ್ಭದಲ್ಲಿ ಪುಟ್ಟ ಕಂದನ ಹೊತ್ತು ನಿಂತ, ನವಮಾಸ ಗರ್ಭದಲ್ಲಿ ಪುಟ್ಟ ಕಂದನ ಹೊತ್ತು ನಿಂತ ಸುಮಂಗಲೆ ಶ್ರೀಮತಿಗೆ ಆರತಿಯ ತಾರೆ, ಸುಮಂಗಲೆ ಶ್ರೀಮತಿಗೆ ಆರತಿಯ ತಾರೆ. ಜಾಣೆ ಆರತಿಯ ತಾರೆ ನಮ್ಮ ಶ್ರೀಮತಿಗೆ, ಸಖಿ ನಮ್ಮ ಶ್ರೀಮತಿಗೆ, ಸಖಿ ನಮ್ಮ ಶ್ರೀಮತಿಗೆ. ಹರಸಿ ಬನ್ನಿ ಹಿರಿಯರೆಲ್ಲ ನಮ್ಮ ಈ ಶ್ರೀಮತಿಗೆ, ಹರಸಿ ಬನ್ನಿ ಹಿರಿಯರೆಲ್ಲ ನಮ್ಮ ಈ ಶ್ರೀಮತಿಗೆ, ಹರಸಿ ಬನ್ನಿ ಗುರುಗಳೆಲ್ಲ ನಮ್ಮ ಈ ಶ್ರೀಮತಿಗೆ. ಬಯಕೆ ಬಯಸಿ ಬಂದ ಈ ನಮ್ಮ ಶ್ರೀಮತಿಗೆ, ಜಾಣೆ ಆರತಿಯ ತಾರೆ ನಮ್ಮ ಶ್ರೀಮತಿಗೆ, ಸಖಿ ನಮ್ಮ ಶ್ರೀಮತಿಗೆ, ಸಖಿ ನಮ್ಮ ಶ್ರೀಮತಿಗೆ. ಸರಿ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ಪುಟ್ಟಿ ಸೀಮಂತ ಹೆಂಗಾಯ್ತು ಅಂತ. ಸರಿ, ಹಂಗಾರೆ ಎಲ್ಲರೂ ಬೇಗ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಆಯ್ತಾ? ಹಾಗೆ ನೀವೆಲ್ಲರೂ ನಮ್ಮ ಪುಟ್ಟಿ ಸೊಸೆಗೆ ಆಶೀರ್ವಾದ ಮಾಡಿ, ಚೆನ್ನಾಗಿ ಒಳ್ಳೆ ಗುಂಡಾಗಿರೋ ಮುದ್ದಾಗಿ ಬೆಳ್ಳ ಕೆಂಪುಗಿರೋ ಮಗು ಆಗಲಿ ಅಂತ.